ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಮಥುರೆಗೆ ಬಂದಾಗ ಅಲ್ಲಿ ನಡೆದ ಘಟನೆಯನ್ನು ಈ ಕಥೆಯಲ್ಲಿ ನಾನು ಹೇಳುತ್ತೇನೆ. ಹೂವಾಡಿಗನ ಮನೆಯನ್ನು ಬಿಟ್ಟು ಹೊರಟ ನಂತರ ತೇದ ಶ್ರೀಗಂಧದ ತಟ್ಟೆಯನ್ನು ಬೀದಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ಡೂಗು ಬೆನ್ನಿನ ತರುಣಿಯನ್ನು ಕೃಷ್ಣ ಮತ್ತು ಬಲರಾಮರು ನೋಡಿದರು. ಕೃಷ್ಣ ಎಲ್ಲ ಸಂತೋಷದ ತವರಾದುದರಿಂದ ಡೂಗು ಬೆನ್ನಿನ ಹೆಂಗಸನ್ನು ತಮಾಷೆ ಮಾಡಿ ತನ್ನ ಗೆಳೆಯರನ್ನು ಖುಷಿಪಡಿಸಬೇಕೆಂದ ಬಯಸಿದನು. ಕೃಷ್ಣನು ಅವಳಿಗೆ ಹೀಗೆಂದನು, ಎತ್ತರವಾಗಿರುವ ಸ್ತ್ರೀಯೇ, ನೀನು ಯಾರು? ನೀನು ಶ್ರೀಗಂಧವನ್ನು ಯಾರಿಗೋಸ್ಕರ ತೆಗೆದುಕೊಂಡು ಹೋಗುತ್ತಿರುವೆ ಹೇಳು. ನೀನು ಶ್ರೀಗಂಧವನ್ನು ನನಗೆ ಕೊಡಬೇಕೆಂದು ನನಗೆ ಅನಿಸುತ್ತದೆ. ಹಾಗೆ ಮಾಡಿದರೆ ನೀನು ಅದೃಷ್ಟವಂತಾಗುತ್ತೀಯ ಎಂದು ನನಗೆ ಖಂಡಿತ. ಕೃಷ್ಣನು ದೇವತಾ ಪರಮಪುರುಷ. ಡೂಗು ಬೆನ್ನಿನವಳ ವಿಷಯ ಅವನಿಗೆ ಎಲ್ಲವೂ ತಿಳಿದಿತ್ತು. ರಾಕ್ಷಸನ ಸೇವೆ ಮಾಡಿ ಫಲವಿಲ್ಲ. ಕೃಷ್ಣ ಮತ್ತು ಬಲರಾಮರ ಸೇವೆಯನ್ನು ಮಾಡಿ ಪಾಪ ಕರ್ಮಗಳ ಫಲವನ್ನು ಕಳೆದುಕೊಳ್ಳುವುದು ಉತ್ತಮ ಎಂದು ಕೃಷ್ಣ ಮತ್ತು ತನ್ನ ಪ್ರಶ್ನೆಯಿಂದ ಸೂಚಿಸಿದನು. ಸ್ತ್ರೀಯು ಕೃಷ್ಣನಿಗೆ ಹೀಗೆ ಉತ್ತರಿಸಿದರು, ಪ್ರಿಯ ಶ್ಯಾಮ ಸುಂದರ, ನಾನು ಕಂಸನ ಸೇವಕಿ ಎಂದು ನನಗೆ ತಿಳಿದಿರಬಹುದು. ನಾನು ಪ್ರತಿನಿತ್ಯ ಅವನಿಗೆ ಶ್ರೀಗಂಧವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತೇನೆ. ಈ ಸೊಗಸಾದ ವಸ್ತುವನ್ನು ನಾನು ತೆಗೆದುಕೊಂಡು ಹೋಗಿ ಕೊಡುವುದರಿಂದ ರಾಜನಿಗೆ ಬಹು ಸಂತೋಷವಾಗಿದೆ. ಆದರೆ ಶ್ರೀಗಂಧವನ್ನು ಸ್ವೀಕರಿಸುವುದಕ್ಕೆ ನೀವು ಅಣ್ಣ ತಮ್ಮರಿಗಿಂತ ಯೋಗ್ಯ ಯಾರೂ ಇಲ್ಲ ಎಂದು ಈಗ ನನಗೆ ಅರ್ಥವಾಗಿದೆ. ಶ್ರೀಕೃಷ್ಣ ಮತ್ತು ಬಲರಾಮರು ಅವರ ಮಾತು, ಅವರ ಮುಗುಳ್ನಗೆ, ಅವರ ಕಣ್ಣೋಟ ಮತ್ತು ಇತರ ರೀತಿಗಳನ್ನು ಮನಸೋತ ಆ ಡೂಗು ಬೆನ್ನಿನ ಹೆಂಗಸು ಬಹು ಸಂತೋಷದಿಂದ ಮತ್ತು ಭಕ್ತಿಯಿಂದ ಶ್ರೀಗಂಧವನ್ನು ಅವರ ಶರೀರಕ್ಕೆ ಲೇಪಿಸಿದಳು. ಅಲೌಕಿಕ ಭಿಕ್ಷುಕರಾದ ಕೃಷ್ಣ ಮತ್ತು ಬಲರಾಮರ ಸಹಜವಾಗಿ ಸುಂದರರು. ಅವರ ಮೈಬಣ್ಣ ಸುಂದರ. ಆಗಲೇ ಅವರು ವರ್ಣರಂಜಿತರ ಉಡುಪುಗಳನ್ನು ಧರಿಸಿದ್ದರು. ಅವರ ದೇಹ ಮೇಲ್ಭಾಗದಲ್ಲಿ ಆಗಲೇ ಆಕರ್ಷವಾಗಿತ್ತು. ಡೂಗು ಬೆನ್ನಿನ ಸ್ತ್ರೀಯು ಅವಳ ದೇಹವನ್ನು ಶ್ರೀಗಂಧವನ್ನು ಲೇಪಿಸಿದಾಗ ಅವರು ಇನ್ನೂ ಸುಂದರವಾಗಿ ಕಂಡರು. ಈ ಸೇವೆಯಿಂದ ಕೃಷ್ಣನು ಬಹಳ ಪ್ರೀತನಾದನು. ಅವಳಿಗೆ ಪ್ರತಿಫಲ ನೀಡುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಎಂದರೆ ಪ್ರಭುವಿನ ಗಮನವನ್ನು ಸೆಳೆಯಲು ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಬಹು ಪ್ರೀತಿ ಮತ್ತು ಭಕ್ತಿಗಳಿಂದ ಅವನು ಸೇವಿಸಬೇಕು. ಅವನ ಅಲೌಕಿಕ ಪ್ರೀತಿಪೂರ್ವ ಸೇವೆಯನ್ನು ಬಿಟ್ಟು ಬೇರ್ಯಾವ ಕಾರ್ಯದಿಂದಲೂ ಕೃಷ್ಣನಿಗೆ ಸಂತೋಷವಾಗುವುದಿಲ್ಲ. ಹೀಗೆ ಯೋಚಿಸಿ ಶ್ರೀಕೃಷ್ಣನು ಡೂಗು ಬೆನ್ನಿನ ಸ್ತ್ರೀಯ ಪಾದಗಳನ್ನು ತನ್ನ ಕಾಲ್ಬೆರಳಿನಿಂದ ಒತ್ತಿ ಹಿಡಿದು ಅವಳ ಬೆನ್ನುಗಳನ್ನು ನೇರುಗೊಳಿಸಲು ಅವಳ ಕೆನ್ನೆಯನ್ನು ತನ್ನ ಬೆರಳುಗಳಲ್ಲಿ ಹಿಡಿದುಕೊಂಡು ತಟ್ಟನೆ ಎಳೆದು ಕೂಡಲೇ ಡೂಗು ಬೆನ್ನಿನ ಸ್ತ್ರೀಯು ಅಗಲವಾದ, ತೆಳುವಾದ, ಸೊಗಸಾದ, ಸುಂದರ ಆಕಾರದ, ನೇರ, ಸುಂದರವಾಗಿ ಹುಡುಗಿಯಾಗಿ ಕಂಡಳು. ಡೂಗು ಬೆನ್ನಿನ ಹೆಂಗಸು ಸೇವೆಯಿಂದ ಕೃಷ್ಣನು ಪ್ರೀತನಾಗಿದ್ದರಿಂದ ಮತ್ತು ಕೃಷ್ಣನು ಬೆರಳುಗಳು ಅವಳನ್ನು ಸ್ಪರ್ಶಿಸರಿಂದ ಅವಳು ಹೆಂಗಸರಲ್ಲಿ ಅತ್ಯಂತ ಲಾವಣ್ಯವತಿಯಾಗಿ ತರುಣಿಯಾದಳು. ಕೃಷ್ಣನು ಸೇವಿಸುವುದರಿಂದ ಭಕ್ತ ಕೂಡಲೇ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಾನೆ ಎಂಬುದು ಈ ಪ್ರಸಂಗವು ತೋರಿಸುತ್ತದೆ. ಕೃಷ್ಣನ ಕೃಪೆಯಿಂದ ಹೆಂಗಸು ಅತ್ಯಂತ ಸುಂದರವಾದ ತರುಣಿಯಾದ. ಸಹಜವಾಗಿ ಅವಳಿಗೆ ಕೃಷ್ಣನಲ್ಲಿ ಕೃತಜ್ಞೆ ಉಂಟಾಯಿತು. ಅವನ ಸೌಂದರ್ಯವು ಅವಳನ್ನು ಆಕರ್ಷಿಸಿತು. ಹಿಂಜರಿಕೆ ಇಲ್ಲದೆ ಅವಳು ಅವನ ಉಡುಪಿನ ಹಿಂಭಾಗವನ್ನು ಹಿಡಿದು ಎಳೆಯಲು ಪ್ರಾರಂಭಿಸಿದಳು. ಅವಳು ಪ್ರಣಯದಿಂದಲೂ ಮಲುನಕ್ಕೂ ಮತ್ತು ತಾನು ಕಾಮಪೀಡಿತಳಾಗಿದ್ದಾಳೆ ಎಂದು ಒಪ್ಪಿಕೊಂಡಳು. ತಾನು ಬೀದಿಯಲ್ಲಿದ್ದೇನೆ, ಅವನ ಅಣ್ಣ ಮತ್ತು ಸ್ನೇಹಿತರು ಎದುರಿಗಿದ್ದಾರೆ ಎಂದು ಅವಳಿಗೆ ಮರೆತು ಹೋಯಿತು. ಅವಳು ಬಿಚ್ಚು ಮನಸ್ಸಿನಿಂದ ಕೃಷ್ಣನಿಗೆ ಹೀಗೆಂದಳು, ಪ್ರಿಯ ವೀರ, ನಾನು ನಿನ್ನನ್ನು ಹೀಗೆ ಬಿಡಲಾರೆ. ನೀನು ನನ್ನ ಮನೆಗೆ ಬರಬೇಕು. ಆಗಲೇ ನಿನ್ನ ರೂಪವನ್ನು ಆಕರ್ಷಿಸಿದೆ, ಏಕೆಂದರೆ ನೀನು ಪುರುಷ ಶ್ರೇಷ್ಠನು. ನೀನು ನನ್ನ ವಿಷಯ ದಯೆ ತೋರಬೇಕು ಎಂದರೆ ಕೃಷ್ಣನು ಅವಳ ಮನೆಗೆ ಹೋಗಿ ಅವಳನ್ನು ಸಂತೋಷಪಡಿಸಬೇಕು. ಆದರೆ ಅವಳು ಮುಗ್ಧ ಮನಸೋತ ಹುಡುಗಿ ಎಂದು ಅವನಿಗೆ ತಿಳಿದಿತ್ತು. ಆದುದರಿಂದ ಅವಳ ಮಾತನ್ನು ಕೇಳಿ ಮುಗುಳ್ನಕ್ಕು ತನ್ನ ಗೋಪಾಲ ಸ್ನೇಹಿತರತ್ತ ನೋಡುತ್ತಾ ಅವನು ಆ ತರುಣಿಗೆ, ಪ್ರಿಯ ಸುಂದರಿ ತರುಣಿ, ನಿನ್ನ ಆಹ್ವಾನದಿಂದ ನನಗೆ ಬಹಳ ಸಂತೋಷವಾಗಿದೆ. ಇಲ್ಲಿ ನನ್ನ ಇನ್ನೊಂದು ಕೆಲಸ ಮುಗಿಸಿಕೊಂಡು ನಾನು ನಿನ್ನ ಮನೆಗೆ ಬರಬೇಕು. ನಾನು ಮನೆಯಿಂದ ಬಂದು ಬಿಟ್ಟಿದ್ದೇನೆ ಮತ್ತು ಮದುವೆಯಾಗಿಲ್ಲ. ಆದುದರಿಂದ ನನ್ನಂಥವನಿಗೆ ನಿನ್ನಂಥ ಸುಂದರ ಸಮಾಧಾನ ನೀಡಬಲ್ಲಳು. ನಿಶ್ಚಯವಾಗಿಯೂ ಒಬ್ಬ ಯೋಗ್ಯ ಗೆಳತಿಯಾಗಿ ನೀನು ನನ್ನ ಎಲ್ಲ ಭಯ ಮನಸ್ಸಿನ ತಳಮಳವನ್ನು ಹೋಗಲಾಡಿಸಬಲ್ಲೆ ಎಂದು ಉತ್ತರ ಹೇಳಿದನು. ಹೀಗೆ ಮಧುರ ಮಾತುಗಳಿಂದ ಕೃಷ್ಣನು ಆ ತರುಣಿಯನ್ನು ಸಮಾಧಾನಪಡಿಸಿದನು. ಶ್ರೀಕೃಷ್ಣವರು ಮಥುರೆಗೆ ಹೋದಾಗ ಇದು ನಡೆದ ಘಟನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.